Hi my dear students, welcome back to my class. Hope everyone are fine. Students, 21st of February ಇನ್ನೇನು ನಿಮಗೆ 4 to 5 days ಇದೆ time. So next week ಇಂದ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಬಿಗಿನ್ ಆಗ್ತಾ ಇದೆ. ಐ ಹೋಪ್ ನೀವೆಲ್ಲ ಕೂಡ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ. ಸೊ ನಾನು ಪೋಸ್ಟ್ ಮಾಡಿರುವಂಥ ಸ್ಕೋರಿಂಗ್ ಪ್ಯಾಕೇಜಸ್ ಆ್ಯಂಡ್ ಕ್ವೆಶನ್ ಆನ್ಸರ್ ಡಿಸ್ಕಷನ್ ಈ ವಿಡಿಯೋಸ್ನ ನೋಡಿ ಡೆಫಿನೆಟ್ಲಿ ನಿಮ್ಮ ಅಪ್ಕಮಿಂಗ್ ಪ್ರಿಪರೇಟರಿ ಆ್ಯಂಡ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕೀ ಆನ್ಸರ್ಸ್ ಡಿಸ್ಕಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಅಂತ. ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಕೆಮಿಸ್ಟ್ರಿ ಪಾರ್ಟ್ ಡಿಸ್ಕಸ್ ಮಾಡಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಬಯಾಲಜಿನ ಕಂಟಿನ್ಯೂ ಮಾಡ್ತಾ. ಸೊ ಬಯಾಲಜಿ ಪಾರ್ಟನ್ನು ನೋಡೋದಾದ್ರೆ ಇಲ್ಲೂ ಕೂಡ ಫಸ್ಟ್ ನಮಗೆ MCQs ಇರುತ್ತೆ. ಸೊ ಫಸ್ಟ್ MCQ ನೋಡಿ, ಎ ಸ್ಟೂಡೆಂಟ್ ಪ್ಲಾಂಟ್ಸ್ ಸೀಡ್ಲಿಂಗ್ ಇನ್ ಅ ಪಾಟ್ ಅಂಡ್ ಹ್ಯಾಂಗ್ಸ್ ಇಟ್ ಅಪ್ಸೈಡ್ ಡೌನ್. ಆಫ್ಟರ್ ಫ್ಯೂ ಡೇಸ್ ಟು ಹಿಸ್ ಸರ್ಪ್ರೈಸ್ that the roots within had grown towards the earth. Identify the type of tropism ಅಂತ ಕೇಳಿದ್ದಾರೆ. ಸಿ ಟ್ರೋಪಿಕ್ ಮೂಮೆಂಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಿಮಗೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲಿಸನ್ನಲ್ಲಿ ನಿಮಗೆ ಇರುವಂಥ ಎಲ್ಲ ಟ್ರಾಪಿಕ್ ಮೂಮೆಂಟ್ಸು ಕೂಡ ನೀವು ತಿಳ್ಕೊಳ್ಬೇಕು. ಯಾವುದಾದ್ರೂ ಒಂದು ಟ್ರಾಪಿಕ್ ಮೂಮೆಂಟ್ ರಿಲೇಟೆಡ್ ಆಗಿ ನಿಮಗೆ ಕ್ವೆಶನನ್ನು ಕೇಳ್ತಿರ್ತಾರೆ. ಸೊ ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಒಬ್ಬ ಸ್ಟೂಡೆಂಟ್ ಏನು ಮಾಡಿದ್ದಾನೆ, ಒಂದು ಪಾಟನ್ನು ತಗೊಂಡು ಇದರಲ್ಲಿ ಸೀಡನ್ನು ಸೋ ಮಾಡಿದ್ದಾನೆ. ಸೊ ಈ ಪಾಟನ್ನು ಏನು ಮಾಡಿದ್ದಾನೆ, ಅವನು ಹ್ಯಾಂಗ್ ಮಾಡಿದ್ದಾನೆ. ಯಾವ ರೀತಿ ಹ್ಯಾಂಗ್ ಮಾಡಿದ್ದಾನೆ ಅಂದರೆ ಅಪ್ಸೈಡ್ ಡೌನ್. ನೋಡಿ ಈ ರೀತಿ ಪಾಟ್ ನಮಗೆ ಕೆಳಗಡೆ ಫೋಕಸ್ ಆಗೋ ರೀತಿ ಅವನು ಹ್ಯಾಂಗ್ ಮಾಡಿದ್ದಾನೆ. ಓಕೆ, ಆಫ್ಟರ್ ಫ್ಯೂ ಡೇಸ್ ಅವನು ಏನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂದರೆ, ಈ ರೂಟ್ಸ್ ಏನಿದೆ ಸೋ ಮಾಡಿರುವಂಥ ಸಾಯಿಲಲ್ಲಿರುವಂಥ ಒಂದು ಸೀಡ್ನ ರೂಟ್ಸ್, ಇಟ್ ಈಸ್ ಗ್ರೋಯಿಂಗ್ ಟುವರ್ಡ್ಸ್ ದ ಸಾಯಿಲ್. ಓಕೆ, ಸೊ ರೂಟ್ಸ್ ಯಾವಾಗಲೂ ಸಾಯಿಲ್ ಕಡೆನೇ ಗ್ರೋ ಆಗೋದು. ಯಾಕೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಗ್ರಾವಿಟಿ. ಓಕೆ, ದಟ್ ಒನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಅವನು ಏನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ರೂಟ್ಸ್ ಆರ್ ಗ್ರೋಯಿಂಗ್ ವಿತಿನ್ ಆರ್ ಟುವರ್ಡ್ಸ್ ದ ಅರ್ತ್ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಐಡೆಂಟಿಫೈ ದ ಟೈಪ್ ಆಫ್ ಟ್ರೋಪಿಸಮ್ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಯಾವಾಗಲೂ ಕೂಡ ರೂಟ್ಸ್ ಏನಾಗಿರುತ್ತೆ, ಟುವರ್ಡ್ಸ್ ದ ಸಾಯಿಲೇ ಗ್ರೋ ಆಗೋದು, ಬಿಕಾಸ್ ಇಟ್ ಈಸ್ ಡ್ಯೂ ಟು ದ ಗ್ರಾವಿಟಿ. ಸೊ ಈ ಗ್ರಾವಿಟಿ ಇರುವಂಥ ಒಂದು ಟ್ರೋಪಿಕ್ ಮೂಮೆಂಟ್ನ ವಿ ವಿಲ್ ಕಾಲ್ ಇಟ್ ಆಸ್ ಜಿಯೋಟ್ರೋಪಿಸಮ್. ಓಕೆ, ಸೊ ರೂಟ್ಸ್ ಯಾವಾಗಲೂ ಕೂಡ ಸಾಯಿಲ್ ಕಡೆನೇ ಗ್ರೋ ಆಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಗ್ರಾವಿಟಿ. ಸೊ ದ ಪ್ಲಾಂಟ್ಸ್ ವಿಚ್ ಗ್ರೋ ಟುವರ್ಡ್ಸ್ ದ ಗ್ರಾವಿಟಿ ವಿ ವಿಲ್ ಕಾಲ್ ಇಟ್ ಆಸ್ ಜಿಯೋಟ್ರೋಪಿಕ್ ಪ್ಲಾಂಟ್ಸ್, and the tropism we will call it as geotropism. Okay, so yes, next question note, in female human adult when the egg is not fertilized, the lining in the uterus breaks and comes out. This process is called anta keltidare. ನೋಡಿ ಎವ್ರಿ ಮಂತ್ ಏನಾಗುತ್ತೆ, ಫೀಮೇಲ್ನ ಒಂದು ಬಾಡಿನಲ್ಲಿರುವಂಥ ಯುಟರಸ್ನ ಲೈನಿಂಗ್ ಏನಾಗುತ್ತೆ, ಥಿಕ್ ಆಗುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಎಂಡೋಮೆಟ್ರಿಯಮ್. ಏನಕ್ಕೋಸ್ಕರ ತಿಕ್ಕಾಗುತ್ತೆ, ಬಿಕಾಸ್ ಎವ್ರಿ ಮಂತ್ ಯುಟ್ರಸ್ ಏನಾಗುತ್ತೆ, ಒಂದು ಫರ್ಟಿಲೈಸ್ಡ್ ಎಗ್ಗನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗಿರುತ್ತೆ. ಸೊ ಯಾವಾಗ ಈ ಎಗ್ ಫರ್ಟಿಲೈಸ್ ಆಗೋದಿಲ್ಲ, ಅವಾಗ ಏನಾಗುತ್ತೆ, ಈ ವಾಲ್ ಆಫ್ ಎಂಡೋಮೆಟ್ರಿಯಮ್ ಏನಾಗುತ್ತೆ, ಇದು ಬ್ರೇಕ್ ಆಗುತ್ತೆ. ಸೊ ಇದು ಬ್ಲಡ್ ಆ್ಯಂಡ್ ಮ್ಯೂಕಸ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಸೊ ಈ ಒಂದು ಪ್ರಾಸೆಸನ್ನು ನಾವು ಮೆನ್ಸ್ಟ್ರುಯೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಐ ಹೋಪ್ ನಿಮಗೆ ಇದು ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾನು ರಿಪೀಟೆಡ್ ಆಗಿ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನೆಕ್ಸ್ಟ್ 1 mark ಕ್ವೆಶನ್ಸ್ನ ನೋಡೋಣ. ದ ಚೈಲ್ಡ್ ಸ್ಪೆಸಿಫೈಸ್ ದಟ್ ಹಿ ವಾಂಟ್ಸ್ ಟು ಬೈ ಅ CFC ಫ್ರೀ ರೆಫ್ರಿಜರೇಟರ್, ಗಿವ್ ರೀಸನ್ ಅಂತ ಹೇಳ್ತಿದ್ದಾರೆ. ನೋಡಿ CFC ಫ್ರೀ ರೆಫ್ರಿಜರೇಟರ್ನ ತಗೊಳ್ಬೇಕು ಅಂತ ಚೈಲ್ಡ್ ಅಂದರೆ ಮಗು ಹೇಳ್ತಾ ಇದೆ. ಯಾಕೆ? ಸಿ, ಒಂದು ವೇಳೆ ರೆಫ್ರಿಜರೇಟರ್ನಲ್ಲಿ CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ ಇದ್ದರೆ ದಿಸ್ ವಿಲ್ ಲೀಡ್ಸ್ ಟು ದ ಡಿಪ್ಲಿಷನ್ ಆಫ್ ಓಝೋನ್ ಲೇಯರ್. CFC ಗ್ಯಾಸ್ ಏನು ಮಾಡುತ್ತೆ, ಇಟ್ ಇಸ್ ಹಾರ್ಮ್ಫುಲ್. ಸೊ ನಮ್ಮ ಒಂದು ಅಟ್ಮಾಸ್ಫಿಯರ್ನಲ್ಲಿರುವಂಥ ಓಝೋನ್ ಲೇಯರ್ ಏನಾಗಿದೆ, ಇದು UV ರೇಸನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. UV ರೇಸನ್ನು ಪ್ರೊಟೆಕ್ಟ್ ಮಾಡ್ತಿರುವಂಥ ಈ ಓಝೋನ್ ಲೇಯರನ್ನು ಈ ಒಂದು CFC ಏನು ಮಾಡುತ್ತೆ, ಹೋಲ್ ಮಾಡಿಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ವಿ ಆಲ್ವೇಸ್ ಹ್ಯಾವ್ ಟು ಬೈ ದ CFC ಫ್ರೀ ರೆಫ್ರಿಜರೇಟರ್. ಸೊ ಹಿಯರ್ ದಟ್ ಈಸ್ ವಾಟ್ ಇಟ್ ಈಸ್ ಬಿನ್ ಸೆಡ್ ಬೈ ದ ಚೈಲ್ಡ್ ಏನು ಹೇಳ್ತಾ ಇದೆ ಅಂದರೆ CFC ಫ್ರೀ ರೆಫ್ರಿಜರೇಟರ್ನ ತಗೊಳ್ಳಿ ಅಂತ ಹೇಳ್ತಾ ಇದೆ. ಏನಕ್ಕೋಸ್ಕರ, ಬಿಕಾಸ್ CFC ಕಾರ್ಬನ್ ಏನಾಗುತ್ತೆ, ವೆನ್ ಇಟ್ ಕಮ್ಸ್ ಔಟ್ ಫ್ರಮ್ ಏರ್ ಕಂಡೀಷನರ್ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ಸೊ ಇಟ್ ಡಿಪ್ಲೀಟ್ಸ್ ದ ಓಝೋನ್ ಲೇಯರ್. ಓಕೆ, ಓಝೋನ್ ಲೇಯರ್ ಏನು ಮಾಡ್ತಿರುತ್ತೆ, ಇಟ್ ವಿಲ್ ಪ್ರೊಟೆಕ್ಟ್ ಅವರ್ UV ರೇಸ್. ಇದನ್ನು ನೀವು ಬರಿಬೇಕು, ಸೊ ದಟ್ ನಿಮಗೆ 1 mark ಸಿಗುತ್ತೆ. ಓಕೆನಾ? ಆ್ಯಂಡ್ ಎಕ್ಸಾಮಲ್ಲಿ ಕೇಳ್ಬೋದು, ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ವಿ ಗೆಟ್ ಫ್ರಮ್ ದ ಡಿಪ್ಲಿಷನ್ ಆಫ್ ಓಝೋನ್ ಲೇಯರ್, ಅದನ್ನು ಕೂಡ ತಿಳ್ಕೊಳ್ಳಿ. ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಲಾಸ್ ಆಫ್ ಐಸೈಟ್ ಅಥವಾ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಆ್ಯಂಡ್ ಇಟ್ ಆಲ್ಸೋ ಕಾಸಸ್ ಡ್ಯಾಮೇಜ್ ಟು ದ ಪ್ಲಾಂಟ್ಸ್. ಈ ಪಾಯಿಂಟ್ಸ್ನ ನೀವು ಬರಿಬೇಕಾಗುತ್ತೆ. ಎನಿ ಒನ್ ಕ್ವೆಶನ್ ದೇ ಆಸ್ಕ್ ಫ್ರಮ್ ದ ಓಝೋನ್ ಪಾರ್ಟ್ ಎಸ್ಪೆಷಲಿ. Okay, let us now go for one
ಮಾರ್ಕ್ ಕ್ವೆಶನ್ ನೋಡಿ, ಇದಕ್ಕೆ 1 ಮಾರ್ಕ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಫಿಗರ್ ಬೇಸ್ಡ್ ಕ್ವೆಶನ್ ಕೇಳಿದ್ದಾರೆ. ಸಿ ಇನ್ ದ ಫಿಗರ್ ಗಿವನ್ ಬಿಲೋ ರೈಟ್ ದ ಫಂಕ್ಷನ್ಸ್ ಆಫ್ ಪಾರ್ಟ್ ದಟ್ ಈಸ್ ಮಾರ್ಕ್ಡ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿರುವಂಥ ಒಂದು ಪಾರ್ಟ್ ಯಾವುದು? ಕಿಡ್ನಿ ಆಗಿದೆ. ಫಸ್ಟ್ ಆಫ್ ಆಲ್ ಕಿಡ್ನಿಯಿಂದ ಹೊರಗಡೆ ಬರ್ತಿರುವಂಥ ಒಂದು ಪೈಪ್ ಇದು. ಸೊ ದಿಸ್ ಪೈಪ್ ಈಸ್ ಕಾಲ್ಡ್ ಆಸ್ ಫಸ್ಟ್ ಆಫ್ ಆಲ್ ಯುರೇಟರ್. ಟೋಟಲಿ ನಿಮಗೆ 2 ಯುರೇಟರ್ಸ್ ಇರುತ್ತೆ ಕಿಡ್ನಿಯಿಂದ ಬರ್ತಿರುವಂಥ ಪೈಪ್. ಸೊ ಕಿಡ್ನಿ ಏನಾಗುತ್ತೆ, ಫಿಲ್ಟರ್ ಮಾಡಿದಂಥ ಒಂದು ಯೂರಿನನ್ನು ಈ ಪೈಪ್ನ ಮುಖಾಂತರ ಏನಾಗುತ್ತೆ, ಯೂರಿನರಿ ಬ್ಲ್ಯಾಡರ್ಗೆ ಸೆಂಡ್ ಮಾಡುತ್ತೆ ಟು ಸ್ಟೋರ್ ದ ಯೂರಿನ್. ಓಕೆ, ಸೊ ವಾಟ್ ಈಸ್ ದಿಸ್ ಪೈಪ್? ದಿಸ್ ಪೈಪ್ ಈಸ್ ಕಾಲ್ಡ್ ಆಸ್ ಯುರೇಟರ್. ದಿಸ್ ಪೈಪ್ ಈಸ್ ಕಾಲ್ಡ್ ಆಸ್ ಯುರೇಟರ್. ಇದರ ಫಂಕ್ಷನ್ ಏನು? ಇದಕ್ಕೆ ಹಾಫ್ ಮಾರ್ಕ್ಸ್ ಸಿಗುತ್ತೆ ಐಡೆಂಟಿಫೈ ಮಾಡೋಕ್ಕೆ. ಫಂಕ್ಷನ್ ಬರೆಯೋದ್ರಿಂದ ಹಾಫ್ ಮಾರ್ಕ್ಸ್. ಸಿ ಅಟ್ ದಿಸ್ ಟ್ಯೂಬ್ ಕ್ಯಾರೀಸ್ ದ ಯೂರಿನ್ ಫ್ರಮ್ ಕಿಡ್ನಿ ಟು ಯೂರಿನರಿ ಬ್ಲ್ಯಾಡರ್. 2 ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ. ಸಿ 2 ಮಾರ್ಕ್ಸ್ ಕ್ವೆಶನ್ ಅಲ್ಲಿ ಕೊಟ್ಟಿರುವಂಥ ಫಸ್ಟ್ ಕ್ವೆಶನ್, ಡಿಫರೆನ್ಶಿಯೇಟ್ ಬಿಟ್ವೀನ್ ದ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಅಂತ ಕೇಳಿದ್ದಾರೆ. ಇದನ್ನು ಕೂಡ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಂದರೆ ಏನು? ಸೊ 2 ಮಾರ್ಕ್ಸ್ ಕೇಳಿರೋದ್ರಿಂದ ನಿಮಗೆ 2 ಪಾಯಿಂಟ್ಸ್ ಬರೋದ್ರೂ ಕೂಡ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೆಲ್ಫ್ ಪಾಲಿನೇಷನ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಟ್ರಾನ್ಸ್ಫರಿಂಗ್ ದ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್ ಆರ್ ಸ್ಟಿಗ್ಮಾ ಆಫ್ ದ ಫ್ಲವರ್ ಆನ್ ದ ಸೇಮ್ ಪ್ಲ್ಯಾಂಟ್ ಅಂತ ಕೇಳಿದ್ದಾರೆ. ಸಿ ನಿಮಗೆ ಗೊತ್ತು ಹೇಗಿರುತ್ತೆ ಅಂದರೆ ಫಿಮೇಲ್ ಪಾರ್ಟ್ ಹೀಗಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ಸ್ಟಿಗ್ಮಾ, ದೆನ್ ಸ್ಟೈಲ್, ಓವರಿ. ಸೊ ಇದು ಮೇಲ್ ಪಾರ್ಟ್ ಏನಿರುತ್ತೆ, ಆಂಥರ್ ಆ್ಯಂಡ್ ಫಿಲಮೆಂಟ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಏನಾಗಿರುತ್ತೆ, ಫಿಲಮೆಂಟಲ್ಲಿ ಇಲ್ಲಿ ನಿಮಗೆ ಪೋಲನ್ ಗ್ರೇನ್ಸ್ ಇರುತ್ತೆ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜಸ್ನಲ್ಲಿ. ಈ ಒಂದು ಪೋಲನ್ ಗ್ರೇನ್, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ವಿತಿನ್ ದ ಫ್ಲವರ್ ಆದರೆ, ಅಥವಾ ಇದೇ ಫ್ಲವರು ಅದೇ ಪ್ಲಾಂಟಲ್ಲಿರುವಂಥ ಒಂದು ಫ್ಲವರಿಂದ ಟ್ರಾನ್ಸ್ಫರ್ ಆದರೆ ಪೋಲನ್ ಗ್ರೇನ್ಸ್, ಅದನ್ನು ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಒಂದು ವೇಳೆ ಈ ಪೋಲನ್ ಗ್ರೇನ್ಸ್ ಇನ್ನೊಂದು ಪ್ಲಾಂಟ್ನಲ್ಲಿರುವ, ಬೇರೆ ಪ್ಲಾಂಟ್ನಲ್ಲಿರುವಂಥ ಒಂದು ಸ್ಟಿಗ್ಮಾಗೆ ಇದು ರೀಚ್ ಆಗ್ತಾ ಇದೆ ಅಂದರೆ ದೆನ್ ವಿ ವಿಲ್ ಕಾಲ್ ಇಟ್ ಆಸ್ ಕ್ರಾಸ್ ಪಾಲಿನೇಷನ್. ಪ್ಲೀಸ್ ವಾಚ್ ದ ಸ್ಕೋರಿಂಗ್ ಪ್ಯಾಕೇಜಸ್. ನಿಮಗೆ ಈ ಲೆಸನಲ್ಲಿ ಹೇಳಿರುವಂಥ ಎಲ್ಲ ಪಾಯಿಂಟ್ಸು ಕೂಡ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಗೈಸ್. ನಿಮ್ಮ ಎಕ್ಸಾಮಿನೇಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನೋಡಿ, ಸೆಲ್ಫ್ ಪಾಲಿನೇಷನ್ಗೆ ಯಾವುದೇ ರೀತಿ ಏಜೆಂಟ್ಸ್ ಬೇಡ. ಯಾಕಂದರೆ ಇಟ್ ಹ್ಯಾಪನ್ಸ್ ವಿತಿನ್ ದ ಫ್ಲವರ್ನಲ್ಲೇ ಆಗೋದ್ರಿಂದ ಯಾವುದೇ ರೀತಿ ನಮಗೆ ವಾಟರ್ ಆಗಿರ್ಬೋದು, ವೆಂಟ್ ಆಗಿರ್ಬೋದು, ಇನ್ಸೆಕ್ಟ್ ಬೇಡ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ರಾಸ್ ಪಾಲಿನೇಟರ್ಗೆ ವಿ ನೀಡ್ ದ ಏಜೆಂಟ್ಸ್. ಹೂ ಆರ್ ದ ಏಜೆಂಟ್ಸ್? ಪಾಲಿನೇಟಿಂಗ್ ಏಜೆಂಟ್ಸ್ ಆರ್ ವಿಂಡ್, ವಾಟರ್. ಸೊ ಇದೆಲ್ಲ ಏನು ಮಾಡುತ್ತೆ, ಇನ್ಸೆಕ್ಟ್ಸ್ ಆಗಿರ್ಬೋದು, ಪೋಲನ್ ಗ್ರೈನ್ಸನ್ನು ಕ್ಯಾರಿ ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ವಾಟ್ ಯು ವಾಂಟ್ ಟು ರೈಟ್ ಅಬೌಟ್ ದ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಗೈಸ್, ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಆರ್ ಫಾಸಿಲ್ಸ್? ವಾಟ್ ಆರ್ ದ ಮೆಥಡ್ಸ್ ಟು ಐಡೆಂಟಿಫೈ ದ ಏಜ್ ಆಫ್ ಫಾಸಿಲ್ಸ್? ಡೆಫಿನೆಟ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ಫಾಸಿಲ್ಸ್ ರಿಲೇಟೆಡ್ ಆಗಿ ಏಜ್ ಆಫ್ ಫಾಸಿಲ್ಸ್ ಆರ್ ಎವಲ್ಯೂಷನರಿ ಟೂಲ್ಸ್ ಬಗ್ಗೆ ಕೇಳ್ತಾರೆ ಅಂತ ಪ್ರತಿ ಒಂದು ಪೇಪರ್ ಡಿಸ್ಕಷನ್ ಮಾಡಬೇಕಾದ್ರೂ ನಾನು ನಿಮಗೆ ಹೇಳ್ತಾ ಬಂದಿದ್ದೀನಿ. ಫಾಸಿಲ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸಿ ದೇ ಆರ್ ದ ಇಂಪ್ರೆಷನ್ಸ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಯಾವ ಕೈಂಡ್ ಆಫ್ ಪ್ಲಾಂಟ್ಸು? ಡೆಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್. ಹಿಂದಿನ ಕಾಲದಲ್ಲಿ ಏನಂತ ಅಂದರೆ ಡೆಡ್ ಆಗಿರುವಂಥ ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಏನಾಗಿರುತ್ತೆ, ಭೂಮಿ ಒಳಗಡೆ ಬರೀಡ್ ಆಗಿರುತ್ತೆ. ಸೊ ಅದರ ಇಂಪ್ರೆಷನ್ಸ್ನೇ ನಾವು ಏನು ಹೇಳ್ತೀವಿ, ಫಾಸಿಲ್ಸ್ ಅಂತ ಹೇಳ್ತೀವಿ. ಸೊ ದೆನ್ ವಾಟ್ ಆರ್ ದ ಮೆಥಡ್ಸ್ ಟು ಐಡೆಂಟಿಫೈ ದ ಏಜ್ ಆಫ್ ಫಾಸಿಲ್ಸ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಹಾಫ್ ಆಫ್ ಮಾರ್ಕ್ ಇರುತ್ತೆ ಒಂದೊಂದು ಏಜ್, ದಟ್ ಈಸ್ ಮೆಥಡ್ಸನ್ನು ಕೂಡ ಬರೆಯೋದಕ್ಕೆ. ಸೊ ಫಸ್ಟ್ ನಾನಿಲ್ಲಿ ಮೆನ್ಷನ್ ಮಾಡಿರುವಂಥ ಮೆಥಡ್ ರಿಲೇಟಿವ್ ಮೆಥಡ್, ನೆಕ್ಸ್ಟ್ ರೇಡಿಯೋ ಆಕ್ಟಿವ್ ಕಾರ್ಬನ್. ಸೊ ಇದೆರಡು ಕೂಡ two different methods that we are using to identify the age of fossil. ನೆಕ್ಸ್ಟ್ ಇದರಲ್ಲಿ ಒಂದು ಆಪ್ಷನ್ ಕೂಡ ನೋಡಿ ಕೊಟ್ಟಿದ್ದಾರೆ. ಸಪೋಸ್ ನೀವೇನಾದರೂ ಈ ಫಾಸಿಲ್ ರಿಲೇಟೆಡ್ ಕ್ವೆಶನ್ನ ಅಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಆಲ್ಸೋ ಅಟೆಂಡ್ ಅನದರ್ ಕ್ವೆಶನ್. ನೋಡಿ ಇಲ್ಲಿ ಆರ್ ಅನ್ನುವಂಥ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಎ ಸ್ಟೂಡೆಂಟ್ ಅಬ್ಸರ್ವ್ಸ್ ಅ ವಿಂಗ್ಸ್ ಆಫ್ ಬ್ಯಾಟ್ ಅಂಡ್ ಅ ಬರ್ಡ್, ಹಿ ಐಡೆಂಟಿಫೈಸ್ ದೆಮ್ ಆಸ್ ಅನಲೋಗಸ್ ಆರ್ಗನ್ಸ್. ಈಸ್ ಹಿಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಹೋಮೋಲಾಗಸ್ ಅಂದರೆ ಏನು, ಅನಲಾಗಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ತುಂಬ ಸಿಂಪಲ್ ಗೈಸ್. ಹೋಮೋಲಾಗಸ್ ಅಂದರೆ ಏನಾಗಿರುತ್ತೆ ಅಂದರೆ ಆರಿಜಿನ್ ಆ್ಯಂಡ್ ಸ್ಟ್ರಕ್ಚರ್ ಸಿಮಿಲರ್ ಆಗಿರುತ್ತೆ, ಬಟ್ ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ 4 limbs ಆಫ್ ಫ್ರಾಗ್, 4 limbs ಆಫ್ ಹ್ಯೂಮನ್ ಬೀಯಿಂಗ್. ನಮ್ಮ ಒಂದು ಇಂಟರ್ನಲ್ ಸ್ಟ್ರಕ್ಚರ್ ಏನಿರುತ್ತೆ ಸೇಮ್ ಇರುತ್ತೆ, ಬಟ್ ನಾವು ಪರ್ಫಾರ್ಮ್ ಮಾಡೋ ಫಂಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಅವ್ರು ಕೇಳಿರುವಂಥದ್ದು ವಿಂಗ್ಸ್ ಆಫ್ ಬ್ಯಾಟ್ ಮತ್ತು ಬರ್ಡ್. ನೋಡಿ ವಿಂಗ್ಸ್ ಆಫ್ ಬ್ಯಾಟ್ ಮತ್ತು ಬರ್ಡ್ನ ಸ್ಟ್ರಕ್ಚರ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಬಟ್ ಅದು ಪರ್ಫಾರ್ಮ್ ಮಾಡುವಂಥ ಫಂಕ್ಷನ್ ಏನಾಗಿರುತ್ತೆ, ಸೇಮ್. ಫ್ಲೈ ಈಸ್ ದ ಪರ್ಪಸ್ ಆಫ್ ದ ವಿಂಗ್ ಅಲ್ವಾ. ಸೊ ಅದರಿಂದ ಅದನ್ನು ನಾವು ಅನಾಲಾಗಸ್ ಅಂತ ಹೇಳ್ತೀವಿ. ಎಸ್, ಅಫ್ಕೋರ್ಸ್ ಅವ್ನು ಐಡೆಂಟಿಫೈ ಮಾಡೋದು ಕರೆಕ್ಟ್ ಇದೆ. ಏನು ಬರಿಬೇಕು, ಜಸ್ಟ್ ಸ್ಟೇಟ್ಮೆಂಟ್ ಬರೀರಿ ಅಷ್ಟೇ. ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಏನೇನು ಬರಿಬೇಕು ಅಂತ ಗೊತ್ತಾಗಲ್ಲ ಅಂತ. ಅನಾಲಾಗಸ್ ಆರ್ಗನ್ನ ಅಂತ ಕೇಳ್ತಾ ಇದ್ದಾರೆ ಅವ್ನು ಐಡೆಂಟಿಫೈ ಮಾಡಿರೋದು, ಅದಕ್ಕೆ ಅದರ ನೀವು ಸ್ಟೇಟ್ಮೆಂಟ್ನ ಬರಿಬೇಕು.
ನೋಡಿ, ಇಟ್ ಈಸ್ ಬಿಕಾಸ್ ದೇರ್ ಆರಿಜಿನ್ ಆ್ಯಂಡ್ ಸ್ಟ್ರಕ್ಚರ್ ಆರ್ ಡಿಫ್ರೆಂಟ್. ಯಾರ್ದು? ವಿಂಗ್ಸ್ ಆಫ್ ಬ್ಯಾಟ್ ಮತ್ತು ವಿಂಗ್ಸ್ ಆಫ್ ಬರ್ಡ್ದು. ಓಕೆ, ಬಟ್ ದೇ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಅದರಿಂದ ಇದನ್ನು ನಾವು ಅನಾಲಾಗಸ್ ಆರ್ಗನ್ ಅಂತ ಐಡೆಂಟಿಫೈ ಮಾಡಬಹುದು. ಸೊ ನೆಕ್ಸ್ಟ್ ಈಗ ಇನ್ನೊಂದು ಕ್ವೆಶನ್ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ನೋಡಿ, ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ಕೌ ಈಸ್ ಲಾಂಗರ್ ವೆನ್ ಕಂಪೇರ್ ಟು ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ದ ಟೈಗರ್, ಗಿವ್ ರೀಸನ್ ಅಂತ ಕೇಳಿದ್ದಾರೆ. ಗೈಸ್, ಇದು ಪಬ್ಲಿಕ್ ಎಕ್ಸಾಮಿನೇಷನಲ್ಲಿ ಈಗ 2 years ಬಿಫೋರ್ ಕೇಳಿದ್ರು. ಇದೇ ಕ್ವೆಶನ್ ಸ್ವಲ್ಪ ಸ್ಲೈಟ್ ವೇರಿಯೇಷನಲ್ಲಿ ಕೇಳಿದ್ರು. ಸ್ಮಾಲ್ ಇಂಟೆಸ್ಟೈನ್ ಆಫ್ ಕೌ ಲಾಂಗರ್ ಇರುತ್ತೆ ಕಂಪೇರ್ ಟು ಸ್ಮಾಲ್ ಇಂಟೆಸ್ಟೈನ್ ಆಫ್ ಟೈಗರ್. ಯಾಕೆ ಅಂದರೆ ಕೌ ಈಸ್ ಅ ಹರ್ಬಿವೋರ್. ಕೌ ಡಿಪೆಂಡ್ ಆನ್ ದ ಪ್ಲಾಂಟ್ ಪ್ರಾಡಕ್ಟ್ಸ್. ಯಾವುದೇ ಒಂದು ಅನಿಮಲ್ ಪ್ಲಾಂಟ್ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಆ ಒಂದು ಅನಿಮಲ್ಸ್ಗೆ ಏನಾಗುತ್ತೆ? ಡೈಜೆಷನ್ ಸ್ಲೋ. ಇಟ್ ಈಸ್ ಬಿಕಾಸ್ ಆಫ್ ದ ಸೆಲ್ಯುಲೋಸ್. ಏನಾಗುತ್ತೆ ಅಂದರೆ ಹರ್ಬಿವೋರಸ್ ಈಟ್ ದ ಗ್ರಾಸ್ ಆರ್ ಎನಿ ಕೈಂಡ್ ಆಫ್ ಪ್ಲಾಂಟ್ಸ್ ಗೈಸ್. ಏನಾಗಿರುತ್ತೆ? ದೇ ಕಂಟೈನ್ ದ ಸೆಲ್ಯುಲೋಸ್. ಪ್ಲಾಂಟ್ಸಲ್ಲಿ ಸೆಲ್ಯುಲೋಸ್ ಇರುತ್ತೆ. ಈ ಸೆಲ್ಯುಲೋಸ್ ಏನಾಗುತ್ತೆ? ಡೈಜೆಷನ್ ಆಗೋಕ್ಕೆ ತುಂಬ ಸಮಯ ಬೇಕು. ಸೊ ಅದರಿಂದ ಏನಾಗುತ್ತೆ? ಸ್ಮಾಲ್ ಇಂಟೆಸ್ಟೈನ್ ಅನ್ನೋದು ಹರ್ಬಿವೋರಸ್ನಲ್ಲಿ ಎಸ್ಪೆಷಲಿ ಲಾಂಗ್ ಆಗಿರುತ್ತೆ ಕಂಪೇರ್ ಟು ಕಾರ್ನಿವೋರಸ್. ಯಾಕೆಂದರೆ ಕಾರ್ನಿವೋರಸಲ್ಲಿ ಏನಾಗುತ್ತೆ? ದೇ ಡಿಪೆಂಡ್ ಅಪಾನ್ ದ ಫ್ಲೆಶ್ ಆಫ್ ಅದರ್ ಅನಿಮಲ್ಸ್. ಓಕೆನಾ? ಸೊ ಅದರಿಂದ ದೇ ಹ್ಯಾವ್ ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ ಟು ದ ಹರ್ಬಿವೋರಸ್. ಸೊ ಇದನ್ನು ಬರೆಯೋದ್ರಿಂದ ನಿಮಗೆ 2 marks ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈಗ 3 marks ಕ್ವೆಶನ್ಸ್ ನೋಡೋಣ. 3 marksನಲ್ಲಿ ಫಸ್ಟ್ ಕೇಳಿರುವಂಥ ಕ್ವೆಶನ್, ಎಕ್ಸ್ಪ್ಲೇನ್ ದ ಬ್ರೀಫ್ ಫಂಕ್ಷನ್ ಆಫ್ ನೆಫ್ರಾನ್ ಇನ್ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕೇಳಿದ್ದಾರೆ. ನೆಫ್ರಾನ್ ಡಯಾಗ್ರಾಮ್ ಕೇಳಿದ್ರು ಪ್ರೀವಿಯಸ್ ಪೇಪರ್ನಲ್ಲಿ. ಈ ಪೇಪರ್ನಲ್ಲಿ ಅವ್ರು ಕೇಳ್ತಾ ಇದ್ದಾರೆ ನೆಫ್ರಾನ್ನ ಒಂದು ಫಂಕ್ಷನ್ ಕೇಳ್ತಾ ಇದ್ದಾರೆ. ಸೊ ಎರಡನ್ನೂ ಕೂಡ ನೀವು ಅಬ್ಸರ್ವ್ ಮಾಡಿ, ಡಿಫ್ರೆಂಟ್ ಏನೂ ಇಲ್ಲ, ಈ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆದಂಥ ಒಂದು ಕ್ವೆಶನ್ನ ಕೇಳ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ನೆಫ್ರಾನ್ ಅನ್ನೋದು ಏನು ಅಂತ ಗೊತ್ತಿರಬೇಕು. ಇದನ್ನು 1 markಗೆ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ. ನೆಫ್ರಾನ್ಸ್ ಆರ್ ದ ಬೇಸಿಕ್ ಫಿಲ್ಟರಿಂಗ್ ಯೂನಿಟ್ಸ್ ಆಫ್ ಕಿಡ್ನಿ. ಕಿಡ್ನಿನಲ್ಲಿರುವಂಥ ಒಂದು ಬೇಸಿಕ್ ಫಿಲ್ಟರಿಂಗ್ ಯೂನಿಟ್, ಬ್ಲಡ್ನ ಫಿಲ್ಟರ್ ಮಾಡುವಂಥ ಬೇಸಿಕ್ ಯೂನಿಟೇ ನೆಫ್ರಾನ್ ಆಗಿದೆ. ಓಕೆ, ಸೊ ನಿಮಗೆ ಇದು 3 marks ಕ್ವಶನ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ನೆಫ್ರಾನ್ ಬಗ್ಗೆ ನೀವು. ಫಸ್ಟ್ ಆಫ್ ಆಲ್ ಏನಾಗುತ್ತೆ? ಕಿಡ್ನಿನ ನೋಡಿದಾಗ ಏನಾಗುತ್ತೆ? ದ ಕಿಡ್ನಿ ಕಂಟೈನ್ ಮೋರ್ ನಂಬರ್ ಆಫ್ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಇರುತ್ತೆ ಕಿಡ್ನಿನಲ್ಲಿ. The main component of nephrons are glomerulus, Bowman's capsule and the long renal tube. ಈ 3 ಕೂಡ ಇಂಪಾರ್ಟೆಂಟ್. ಈ ಒಂದು ನೆಫ್ರಾನ್ ಅಂತ ಹೇಳಿದಾಗ ಈ 3 ಪಾರ್ಟ್ ಕೂಡ ಏನಾಗುತ್ತೆ? ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೆಕ್ಸ್ಟ್ ಏನೇನಾಗುತ್ತೆ? ದ ಬ್ಲಡ್ ಎಂಟರ್ಸ್ ಟು ದ ಕಿಡ್ನಿ ಥ್ರೂ ದ ರೀನಲ್ ಆರ್ಟರಿ. ರೀನಲ್ ಆರ್ಟರಿ ಮುಖಾಂತರ ಬ್ಲಡ್ ಕಿಡ್ನಿಗೆ ಎಂಟರ್ ಆಗುತ್ತೆ. ಫರ್ದರ್ ಏನಾಗುತ್ತೆ? ಇಟ್ ಬ್ರಾಂಚಸ್ ಇಂಟು ಕೆಪಿಲರೀಸ್ ಅಸೋಸಿಯೇಟೆಡ್ ವಿತ್ ದ ಗ್ಲಾಮರುಲಸ್. ನೋಡಿ, ಈ ರೀತಿ ಕಪ್ ಶೇಪ್ಡ್ ಸ್ಟ್ರಕ್ಚರ್ ಇರುತ್ತೆ. ಸೊ ನೆಫ್ರಾನಲ್ಲಿ ಇದರಲ್ಲಿ ಬ್ಲಡ್ ಎಂಟರ್ ಆಗುತ್ತೆ ಥ್ರೂ ರೀನಲ್ ಆರ್ಟರಿ. ಸೊ ನೆಕ್ಸ್ಟ್ ಏನಾಗುತ್ತೆ? ದ ವಾಟರ್ ಆ್ಯಂಡ್ ದ ಸಲ್ಯೂಟ್ಸ್ ಆರ್ ಟ್ರಾನ್ಸ್ಫರ್ಡ್ ಇಂಟು ನೆಫ್ರಾನ್ ಆಟ್ ಬೌಮನ್ಸ್ ಕ್ಯಾಪ್ಸೂಲ್. ಸೊ ಬೌಮನ್ಸ್ ಕ್ಯಾಪ್ಸೂಲಲ್ಲಿ ಏನಾಗುತ್ತೆ? ದಿಸ್ ಇಸ್ ಅ ಕಪ್ ಶೇಪ್ಡ್ ಸ್ಟ್ರಕ್ಚರ್. ನಾನು ನಿಮಗೆ ಹೇಳಿದೆ ಅಲ್ಲ. ಸೊ ಏನಾಗುತ್ತೆ? ಇಲ್ಲಿ ಗ್ಲೋಮರುಲಸ್ ಈ ಒಂದು ಬೌಮನ್ಸ್ ಕ್ಯಾಪ್ಸ್ಯೂಲ್ನ ಒಳಗಡೆ ಇರುತ್ತೆ. ಸೊ ಇಲ್ಲಿಗೆ ಎಂಟರ್ ಆದಂಥ ಬ್ಲಡ್ ಏನಾಗುತ್ತೆ? ನೆಕ್ಸ್ಟ್ ಇಟ್ ವಿಲ್ ಗೋ ಇನ್ ಟು ದ ಬೌಮನ್ಸ್ ಕ್ಯಾಪ್ಸ್ಯೂಲ್. Okay, water and solute transfer to the which region? The cup shaped structure called as Bowman's capsule. So next ಇಲ್ಲಿಂದ ಏನಾಗುತ್ತೆ? The proximal tube ಅಥವಾ ನಾವು proximal convoluted tube ಅಥವಾ PCT ಅಂತ ಹೇಳ್ತೀವಿ. The proximal convoluted tube, some substances like amino acids, glucose, salts are selectively reabsorbed and unwanted molecules are added into urine. ನೋಡಿ, ಈ ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ ಅಂದರೆ ನೋಡಿ ಈ ರೀತಿ ಟ್ವಿಸ್ಟ್ ಆಗಿರುತ್ತಲ್ಲ, ಈ ಟ್ಯೂಬ್ನಲ್ಲಿ ಎಂಟರ್ ಆದಂಥ ಬ್ಲಡ್ಡಲ್ಲಿ ಏನಾಗುತ್ತೆ? ಬೇಕಾಗಿರುವಂಥ ಸಬ್ಸ್ಟೆನ್ಸಸ್ ಎಲ್ಲ ರೀಅಬ್ಸಾರ್ಬ್ ಆಗುತ್ತೆ. ಎಕ್ಸಾಮಲ್ಲಿ ಕೇಳ್ಬೋದು, ಇದನ್ನೇ ನಿಮಗೆ ಒಂದು ಕ್ವಶನ್ ಆಗಿ ಕೇಳ್ಬೋದು. ನೇಮ್ ದ ಸಬ್ಸ್ಟೆನ್ಸಸ್ ವಿಚ್ ಗೆಟ್ ರೀಅಬ್ಸಾರ್ಬ್ಡ್ ಡ್ಯೂರಿಂಗ್ ದ ಫಿಲ್ಟ್ರೇಷನ್ ಆಫ್ ಬ್ಲಡ್ ಇನ್ ದ ಕಿಡ್ನಿ ಅಂತ ಕೇಳ್ಬೋದು. ಸೊ ದೇ ಆರ್ ದ ಅಮೈನೋ ಆಸಿಡ್ಸ್, ಗ್ಲೂಕೋಸ್ ಆ್ಯಂಡ್ ದ ಸಾಲ್ಟ್ಸ್. ಇದೆಲ್ಲ ಏನಾಗುತ್ತೆ? ರೀಅಬ್ಸಾರ್ಬ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಆ್ಯಂಡ್ ಬೇಡದೇ ಇರುವಂಥ ಮೆಟೀರಿಯಲ್ ಏನಾಗುತ್ತೆ? ಇಟ್ ವಿಲ್ ಸೆಕ್ರೀಟ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ದ ಫಿಲ್ಟರ್ ದೆನ್ ಮೂವ್ಸ್ ಡೌನ್ ಇನ್ ಟು ದ ಲೂಪ್ ಕಾಲ್ಡ್ ಆಸ್ ಹೆನ್ಲಿ ಲೂಪ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ? ವಾಟರ್ ಈಸ್ ಅಬ್ಸಾರ್ಬೆಡ್. ಸೊ ನೆಕ್ಸ್ಟ್ ಏನಾಗುತ್ತೆ? ಫ್ರಮ್ ಹಿಯರ್ ದ ಫಿಲ್ಟರ್ ಮೂವ್ ಅಪ್ವರ್ಡ್ಸ್ ಟು ದ ಡಿಸ್ಟಲ್ ಟ್ಯೂಬ್ ಆ್ಯಂಡ್ ಫೈನಲಿ ಟು ದ ಕಲೆಕ್ಟಿಂಗ್ ಟ್ಯೂಬ್. ನೋಡಿ, ಕಲೆಕ್ಟಿಂಗ್ ಟ್ಯೂಬ್ ಬಂದು ಎಂಡ್ ಪಾರ್ಟ್ ಆಫ್ ದ ನೆಫ್ರಾನ್ ಆಗಿದೆ. ಈ ಕಲೆಕ್ಟಿಂಗ್ ಟ್ಯೂಬ್ನಲ್ಲಿ ಏನಾಗುತ್ತೆ? ಯೂರಿನ್ ಬಂದು ಕಲೆಕ್ಟ್ ಆಗುತ್ತೆ. ಓಕೆ, ಸೊ ದ ಯೂರಿನ್ ಫಾರ್ಮ್ಡ್ ಇನ್ ಈಚ್ ಕಿಡ್ನಿ ಲೇಟರ್ ಎಂಟರ್ ಇನ್ ಟು ದ ಯುರೇಟರ್. ನಾನು ಈಗ ತಾನೇ ನಿಮಗೆ ಹೇಳಿದೆ, ಕಿಡ್ನಿನಿಂದ ಹೊರಗಡೆ ಏನು ಬರುತ್ತೆ? ಯುರೇಟರ್ಸ್ ಬರುತ್ತೆ. ಸೊ ಫಿಲ್ಟರ್ ಆದಂಥ ಯೂರಿನ್ ಏನಾಗುತ್ತೆ? ಯುರೇಟರ್ನ ಮುಖಾಂತರ ಇಟ್ ವಿಲ್ ಎಂಟರ್ ಇನ್ ಟು ದ ಯುರಿನರಿ ಬ್ಲ್ಯಾಡರ್. ಸೊ ಯುರಿನರಿ ಬ್ಲ್ಯಾಡರ್ನ ಎಂಡ್ ಪಾರ್ಟ್ ಬಂದು ಯುರೇತ್ರಾ. ಸೊ ದ ಯೂರಿನ್ when it is completely filled in the urinary bladder, it will be thrown out with the help of urethra. ಇದಿಷ್ಟು ಕೂಡ ಇದರ ಫಂಕ್ಷನ್.
ಸೊ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನೆಲ್ಲ ನಿಮಗೆ ಆಲ್ರೆಡಿ. ನೋಡಿ, ನೀವು ಫೋಕಸ್ ಮಾಡಿ ಓದ್ಕೊಳ್ಬೇಕು. ಈ ಪಾಯಿಂಟ್ಸ್ ತುಂಬಾ ಈಸಿಯಾಗಿ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 3 ಮಾರ್ಕ್ಸ್ಗೆ ನೀವು ಈ ಪಾಯಿಂಟ್ಸನ್ನು ಬರೀಲೇಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಒನ್ ಕ್ವೆಶನ್. ಸಪೋಸ್ ನೀವು ಈ ಕ್ವೆಶನನ್ನು ಅಟೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಿಂಪಲ್ ಕ್ವೆಶನ್ ಇದೆ, ಅದೇ 3 ಮಾರ್ಕ್ಸ್ಗೆ. ನೋಡಿ, ಇದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ರೈಟ್ ದ 3 ಈವೆಂಟ್ಸ್ ದಟ್ ಅಕರ್ ಇನ್ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಫ್ರಮ್ ದ ಲೆಸನ್ ಲೈಫ್ ಪ್ರೋಸೆಸ್. ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಆಗುವಂಥ 3 ಸ್ಟೆಪ್ಸ್. ಫಸ್ಟ್ ಏನಾಗುತ್ತೆ, 3 ಈವೆಂಟ್ಸನ್ನು ನಾವು ಇಲ್ಲಿ ಬರಿಬೇಕಾದ್ರೆ, ಫಸ್ಟ್ ಕ್ಲೋರೋಫಿಲ್ ಏನಾಗುತ್ತೆ, ಇಟ್ ಅಬ್ಸಾರ್ಬ್ಸ್ ದ ಲೈಟ್ ಎನರ್ಜಿ. ಸೊ ಲೀವ್ಸಲ್ಲಿ ಏನಾಗಿರುತ್ತೆ, ಕ್ಲೋರೋಫಿಲ್ ಅನ್ನೋ ಒಂದು ಪಿಗ್ಮೆಂಟ್ ಇರುತ್ತೆ, ಇಟ್ ಅಬ್ಸಾರ್ಬ್ಸ್ ದ ಲೈಟ್ ಎನರ್ಜಿ. ಸೊ ಎನರ್ಜಿನ ಅಬ್ಸಾರ್ವ್ ಮಾಡಿದ್ಮೇಲೆ ಏನಾಗುತ್ತೆ, ಇಟ್ ಸ್ಪ್ಲಿಟ್ಸ್ ದ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಸೊ ವಾಟರ್ ಎಂಟರ್ ಆಗುತ್ತೆ, ಬಿಕಾಸ್ ಫುಡ್ ಪ್ರಿಪರೇಷನ್ಗೆ ವಾಟರ್ ಕೂಡ ಇಂಪಾರ್ಟೆಂಟ್. ಸೊ ಎಂಟರ್ ಆದಂಥ ವಾಟರ್ ಏನಾಗುತ್ತೆ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಲೀವ್ಸ್ ಏನು ಮಾಡಿತ್ತು, ಲೈಟನ್ನು ಅಬ್ಸರ್ವ್ ಮಾಡಿತ್ತು ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಸೊ ಅಬ್ಸರ್ವ್ ಆಗಿರುವಂಥ ಈ ಒಂದು ಲೈಟ್ ಎನರ್ಜಿ ಏನಾಗುತ್ತೆ, ಲೀವ್ಸ್ನಲ್ಲಿ ಇಟ್ ಕನ್ವರ್ಟ್ ಇಂಟು ಕೆಮಿಕಲ್ ಎನರ್ಜಿ. ಓಕೆ, ಫೈನಲಿ ಥರ್ಡ್ ಸ್ಟೆಪ್ ಏನಾಗುತ್ತೆ ಅಂದರೆ ಫಾರ್ಮೇಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಬೈ ದ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಯು ನೋ ದ್ಯಾಟ್ ಪ್ಲ್ಯಾಂಟಲ್ಲಿ ಫುಡ್ ಪ್ರಿಪೇರ್ ಆಗೋದಕ್ಕೆ ಪ್ಲ್ಯಾಂಟ್ ನೀಡ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಏನು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡಿರುತ್ತೆ ಈ ಪ್ಲ್ಯಾಂಟ್ ವೈಲ್ ದ ಪ್ರಿಪರೇಷನ್ ಆಫ್ ಫುಡ್, ಇದು ಏನಾಗುತ್ತೆ ಕಾರ್ಬೋಹೈಡ್ರೇಟ್ ಆಗಿ ಬ್ರೇಕಪ್ ಆಗುತ್ತೆ. ಸೊ ದೀಸ್ ಆರ್ ವೆರಿ ಸಿಂಪಲ್. ನೋಡಿ, ಕ್ಲೋರೋಫಿಲ್ ಅಬ್ಸಾರ್ಬ್ಸ್ ಲೈಟ್ ಎನರ್ಜಿ, ಏನಾಗುತ್ತೆ, ದೆನ್ ಇಟ್ ಸ್ಪ್ಲಿಟ್ಸ್ ದ ವಾಟರ್ ಮಾಲಿಕ್ಯೂಲ್ ಅಂದರೆ H2Oನ O2 ಆ್ಯಂಡ್ H2 ಆಗಿ ಬ್ರೇಕಪ್ ಮಾಡುತ್ತೆ. ನೆಕ್ಸ್ಟ್ ಅಬ್ಸರ್ವ್ ಮಾಡಿರುವಂಥ ಲೈಟ್ ಎನರ್ಜಿನ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಬ್ಸರ್ವ್ ಮಾಡಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ದೀಸ್ ಆರ್ ದ ಮೇಜರ್ ಸ್ಟೆಪ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಈ 3 ಪಾಯಿಂಟ್ ಬರೆಯೋದ್ರಿಂದ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಗೈಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ, ಅಂದರೆ ಎಕ್ಸ್ಪೆಕ್ಟೆಡ್ ಕೂಡ ನೀವು ಮಾಡ್ಬೋದು ಈ ಕ್ವಶನು. ಸೊ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಇಂದ ನಿಮಗೆ ಐದರ್ ಮೇಲ್ ಅಥವಾ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟಿಂದ ಯಾವುದಾದ್ರೂ ಕ್ವಶನ್ ಕೇಳ್ತಾರೆ. ಓಕೆ, ಡಯಾಗ್ರಾಮ್ ಕೇಳಲ್ಲ. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂದರೆ ಆ ಪಾರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಕೇಳಿರುವಂಥದ್ದು ಲಿಸ್ಟ್ ದ ಫಂಕ್ಷನ್ಸ್ ಆಫ್ ದ ಪಾರ್ಟ್ಸ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಅವ್ರು ಕೇಳಿರುವಂಥದ್ದು ಓವರಿಯು ಕೇಳಿದ್ದಾರೆ, ನೆಕ್ಸ್ಟ್ ಓವಿಡಕ್ಟ್ ಕೇಳಿದ್ದಾರೆ, ದೆನ್ ಯುಟ್ರಸ್ ಕೇಳಿದ್ದಾರೆ. ಫಸ್ಟ್ ಓವಿಡಕ್ಟ್ ಅಂದರೂ ಒಂದೇ, ಫ್ಯಾಲಪಿಯನ್ ಟ್ಯೂಬ್ ಅಂದರೂ ಒಂದೇ. ಓವಿಡಕ್ಟ್ ಏನು ಮಾಡುತ್ತೆ, ಇಟ್ ಕ್ಯಾರೀಸ್ ದ ಮೆಚ್ಯೂರ್ ಎಗ್ ಟು ದ ಯುಟರಸ್. ಸೊ ಏನಾಗುತ್ತೆ, ಓವರಿನಲ್ಲಿ ಒಂದು ಮೆಚ್ಯೂರ್ಡ್ ಎಗ್ ಬಂದು ಇಲ್ಲಿ ಏನಾಗಿರುತ್ತೆ, ಫ್ಯಾಲಪಿಯನ್ ಟ್ಯೂಬ್ನಲ್ಲಿ ಕೂತಿರುತ್ತೆ. ಸೊ ಈ ಓವಿಡಕ್ಟ್ ಏನು ಮಾಡುತ್ತೆ, ಸೊ ದಿಸ್ ಪೈಪ್ ಇಸ್ ಕಾಲ್ಡ್ ಎಸ್ ಓವಿಡಕ್ಟ್. ಇದನ್ನು ನಾವು ಫ್ಯಾಲಪಿಯನ್ ಟ್ಯೂಬ್ ಅಂತ ಕೂಡ ಹೇಳ್ತೀವಿ. ಸೊ ಈ ಎಗ್ ಏನು ಮಾಡುತ್ತೆ, ಇಲ್ಲಿರುವಂಥ ಎಗ್ಗು ಇಟ್ ವಿಲ್ ಎಂಟರ್ ಇನ್ ಟು ದ ಯುಟ್ರಸ್ ಲೇಟರ್ ಫಾರ್ ದ ಡೆವಲಪ್ಮೆಂಟ್. ಸೊ ಓವಿಡಕ್ಟ್ನ ನಾವು ಸೈಟ್ ಆಫ್ ಫರ್ಟಿಲೈಸೇಷನ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಓವರಿನ ನೋಡೋದಾದರೆ, ಓವರಿ ಏನು ಮಾಡುತ್ತೆ, ದಿಸ್ ಇಸ್ ದ ಓವರಿ, ಇಟ್ ಪ್ರೊಡ್ಯೂಸಸ್ ದ ಎಗ್ಸ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಎಗ್ಸ್ ಅಂತ ಆದರೂ ಹೇಳ್ಬೋದು, ಫಿಮೇಲ್ ಗಮೀಟ್ಸ್ ಅಂತ ಹೇಳ್ಬೋದು, ಸೆಕ್ಸ್ ಸೆಲ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಇಷ್ಟನ್ನ ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಯುಟ್ರಸ್ ಏನು ಮಾಡುತ್ತೆ, ಇಟ್ ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಫೀಟಸ್. ನೋಡಿ, ನೆಕ್ಸ್ಟ್ ಯುಟ್ರಸ್ ಏನಿದೆ ಇಲ್ಲಿ ಫರ್ಟಿಲೈಸ್ ಆದಂಥ ಎಗ್ಗನ್ನು ತಗೊಬಂದು ಇಲ್ಲಿ ಏನು ಮಾಡುತ್ತೆ, ಇದು ಫಿಕ್ಸ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಫರ್ದರ್ ಫೀಟಸ್ ಡೆವಲಪ್ ಆಗುತ್ತೆ. ಸೊ ತುಂಬ ಸಿಂಪಲ್ ಗೈಸ್, ಇಷ್ಟನ್ನ ಬರೆಯೋದ್ರಿಂದ ನಿಮಗೆ 3 ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಎಕ್ಸಾಮಲ್ಲಿ. ಎಸ್, ನೆಕ್ಸ್ಟ್ ನೋಡೋಣ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ನೇಮ್ ದ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಫೌಂಡ್ ಇನ್ ದ ಫಸ್ಟ್ ಟ್ರೋಪಿಕ್ ಲೆವೆಲ್, ಗಿವ್ ರೀಸನ್ಸ್ ಫಾರ್ ದ ರೆಡ್ಯೂಸ್ಡ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಆಸ್ ದ ಟ್ರೋಪಿಕ್ ಲೆವೆಲ್ ಇನ್ಕ್ರೀಸಸ್ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ ಸ್ವಲ್ಪ ಸ್ಕಿಲ್ ಬೇಸ್ಡ್ ಕ್ವಶನ್ ಆಗಿದೆ, ಡೈರೆಕ್ಟ್ ಇಲ್ಲ. ಸೊ ಅದರಿಂದ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಆಯಿತು. ಈವನ್ ನನ್ನ ಮಕ್ಕಳಿಗೂ ಅಂದರೆ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಈ ಕ್ವಶನ್ ಕನ್ಫ್ಯೂಸ್ ಆಯಿತು, ಬಟ್ ಇಟ್ ಈಸ್ ವೆರಿ ಈಸಿ. ಸೊ ನೇಮ್ ದ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಫೌಂಡ್ ಇನ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್. ನೋಡಿ, ನಾವು ಒಂದು ಟ್ರಾಪಿಕ್ ಪಿರಮಿಡ್ನ ಫಸ್ಟ್ ಬರೆದಾಗ ಫಸ್ಟ್ ಟ್ರಾಪಿಕ್ ಲೆವೆಲ್ ಬಂದು ಇದು. ಫಸ್ಟ್ ಟ್ರಾಪಿಕಲ್ ಲೆವೆಲಲ್ಲಿ ಯಾರು ಇರ್ತಾರೆ, ಯಾವಾಗಲೂ ಪ್ರೊಡ್ಯೂಸರ್ಸ್ ಇರ್ತಾರೆ ಗೈಸ್. ಸೊ ಪ್ರೊಡ್ಯೂಸರ್ಸ್ ಅಂದರೆ ಯಾರು, ಆಟೋಟ್ರೋಪ್ಸ್. ಸೊ ಆಟೋಟ್ರೋಪ್ಸ್ ಅಂದರೆ ಯಾರು, ಆಲ್ ದ ಗ್ರೀನ್ ಪ್ಲಾಂಟ್ಸ್ ಅಷ್ಟೇ. ಸೊ ಟೈಪ್ ಆಫ್ ಆರ್ಗನಿಸಮ್ಸ್ ಫೌಂಡ್ ಇನ್ ದ ಫಸ್ಟ್ ಟ್ರಾಪಿಕ್ ಲೆವೆಲ್ ಯಾರಾಗಿರ್ತಾರೆ, ದೇ ಆರ್ ದ ಪ್ರೊಡ್ಯೂಸರ್ಸ್. ಯಾಕೆ ಅಂದರೆ ದೇ ಆರ್ ದ ಗ್ರೀನ್ ಪ್ಲಾಂಟ್ಸ್ ಅಂದರೆ ಆಟೋಟ್ರೋಪ್ಸ್. ನೆಕ್ಸ್ಟ್ ಕ್ವಶನ್ ಕೇಳಿದರು, ಗಿವ್ ರೀಸನ್ ಫಾರ್ ದ ರೆಡ್ಯೂಸ್ಡ್ ನಂಬರ್ ಆಫ್ ಆರ್ಗನಿಸಮ್ಸ್ ಆಸ್ ಅ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸಸ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ರೀತಿ ಟ್ರಾಪಿಕ್ ಲೆವೆಲ್ನ ನಾವು ಇನ್ಕ್ರೀಸ್ ಮಾಡ್ತಾ ಹೋದಾಗ ಏನಾಗುತ್ತೆ, ಫಸ್ಟ್ ಬರ್ತಾರೆ ಪ್ರೊಡ್ಯೂಸರ್ಸ್, ದೆನ್ ಕನ್ಸ್ಯೂಮರ್ಸಲ್ಲಿ ಪ್ರೈಮರಿ ಕನ್ಸ್ಯೂಮರ್, ದೆನ್ ಸೆಕೆಂಡರಿ ಕನ್ಸ್ಯೂಮರ್, ದೆನ್ ಟರ್ಷರಿ ಕನ್ಸ್ಯೂಮರ್. ಈ ರೀತಿ ಏನಾಗುತ್ತೆ, ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ,
ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ಡಿಕ್ರೀಸಸ್. ಯಾಕೆ ಅಂತ ಕೇಳ್ತಾ ಇದ್ದಾರೆ, ರೆಡ್ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ, ಯಾಕೆ? ಇಟ್ ಈಸ್ ಬಿಕಾಸ್ ನೋಡಿ, ಲಾಸ್ ಆಫ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಈಚ್ ಟ್ರಾಪಿಕ್ ಲೆವೆಲ್. ಪ್ರತಿ ಟ್ರಾಪಿಕ್ ಲೆವೆಲ್ನಲ್ಲೂ ಕೂಡ ಏನಾಗುತ್ತೆ, ಎನರ್ಜಿ ಲಾಸ್ ಆಗುತ್ತೆ. ಸೊ ಡಿಕ್ರೀಸ್ಡ್ ಎನರ್ಜಿ ಲೆವೆಲ್ ಅಟ್ ಹೈಯರ್ ಟ್ರಾಪಿಕ್ ಲೆವೆಲ್ ಕೆನ್ ಕಂಪ್ಲೀಟ್ ದ ಸರ್ವೈವಲ್ ಆಫ್ ಲೆಸ್ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್. ಸೊ ಏನಾಗುತ್ತೆ, ಟ್ರಾಪಿಕ್ ಲೆವೆಲ್ನಲ್ಲಿ ಎನರ್ಜಿ ಅನ್ನೋದು ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಆರ್ಗ್ಯಾನಿಸಮ್ಸ್ ಸರ್ವೈವ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ದಸ್ ಏನಾಗುತ್ತೆ, ದ ನಂಬರ್ ಆಫ್ ಆರ್ಗ್ಯಾನಿಸಮ್ ಡಿಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ಸ್ ಇನ್ ದ ಫುಡ್ ಚೈನ್. ಅಂದರೆ ನಾವು ಒಂದು ಟ್ರಾಪಿಕ್ ಲೆವೆಲಿಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಮೂವ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಸೊ ಏನು ಹೇಳ್ತಾ ಇದ್ದಾರೆ, ಇಟ್ ರೆಡ್ಯೂಸಸ್ ದ ನಂಬರ್ ಆಫ್ ಆರ್ಗ್ಯಾನಿಸಮ್ಸ್. ಓಕೆ, ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆದಂಗೆ ಏನಾಗುತ್ತೆ, ನಂಬರ್ ಆಫ್ ಆರ್ಗ್ಯಾನಿಸಮ್ಸ್ ರೆಡ್ಯೂಸ್ ಆಗುತ್ತೆ. ವೆರಿ ಸಿಂಪಲ್ ಗೈಸ್. ಸೊ ಇದಿಷ್ಟು ಕೂಡ 3 ಮಾರ್ಕ್ಸ್ ಕ್ವೆಶನ್ ಆಗಿತ್ತು. ನಾವು ಲೆಟ್ ಅಸ್ ಗೋ ಫಾರ್ 4 ಮಾರ್ಕ್ಸ್ ಕ್ವೆಶನ್. 4 ಮಾರ್ಕ್ ಕ್ವೆಶನ್ ಅಲ್ಲಿ ಅವ್ರು ಕೇಳಿರುವಂಥ ಫಸ್ಟ್ ಕ್ವೆಶನ್, ಡ್ರಾ ಎ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್. ಆಲ್ರೆಡಿ ನಾನು ತುಂಬ ಕ್ವೆಶನ್ ಪೇಪರ್ಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಡಯಾಗ್ರಾಮ್ನ ನಾನು ಮೆನ್ಷನ್ ಮಾಡಿಲ್ಲ. ಸೊ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿದೆ, ರೆಫರ್ ಮಾಡ್ಕೊಳ್ಳಿ. ನಿಮಗೆ ಕೇಳಿರುವಂಥದ್ದು ಡೈರೆಕ್ಟಾಗಿ ಲೇಬಲಿಂಗ್ ಕೇಳಿದ್ದಾರೆ, ಒಂದು ಸೆರೆಬೆಲ್ಲಮ್, ಇನ್ನೊಂದು ಹೈಪೋಥಾಲಮಸ್. ಸೊ ಇದನ್ನು ಲೇಬಲ್ ಮಾಡೋದ್ರಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ, ಡಯಾಗ್ರಾಮ್ಗೆ 2 ಮಾರ್ಕ್, ಟೋಟಲಿ 4 ಮಾರ್ಕ್ ಈಸಿಯಾಗಿ ಸಿಗುತ್ತೆ. ಸೊ ಎಲ್ಲ ಡಯಾಗ್ರಾಮ್ಸನ್ನು ಕೂಡ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿ ಗೈಸ್. ಸೊ ನೆಕ್ಸ್ಟ್ 4 ಮಾರ್ಕ್ಗೆ ಕೇಳಿರುವಂಥ ಕ್ವೆಶನ್, ಇಲ್ಲಿ 2 ಸಬ್ ಕ್ವೆಶನ್ಸ್ ಕೇಳಿದ್ದಾರೆ. ಫಸ್ಟ್ ಏನು ಕೇಳಿದ್ದಾರೆ ಅಂದರೆ, ವಾಟ್ ಈಸ್ ಮಿಂಟ್ ಬೈ ಮೋನೋ ಹೈಬ್ರಿಡ್ ಕ್ರಾಸ್. ನೆಕ್ಸ್ಟ್, ಎ ಟಾಲ್ ಪೀ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ದ ಶಾರ್ಟ್ ಪೀ ಪ್ಲಾಂಟ್, ರೆಪ್ರೆಸೆಂಟ್ ದ F2 ಜನರೇಷನ್ ವಿತ್ ಅ ಚಕ್ಕರ್ ಬೋರ್ಡ್. ತುಂಬ ಸಿಂಪಲ್ ಆಗಿ ಕೇಳಿದ್ದಾರೆ 4 ಮಾರ್ಕ್ಗೆ. ಸೊ ವಾಟ್ ಇಸ್ ಮೀನ್ ಬೈ ಮೋನೋ, ಮೋನೋ ಅಂದರೆ ಏನು ಅಂತ ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನಲ್ಲಿ ಹೇಳಿದ್ದೀನಿ. ಸಿ, ಫಸ್ಟ್ ಆಫ್ ಆಲ್ ಇಟ್ ಇಸ್ ಎ ಕ್ರಾಸ್ ಬಿಟ್ವೀನ್ 2 ಟೈಪ್ಸ್ ಆಫ್ ಪ್ಲಾಂಟ್ಸ್ ಆಫ್ ಸೇಮ್ ಸ್ಪೀಶೀಸ್. ಅಂದರೆ ಒಂದೇ ಟ್ರೇಟ್ ಇರುತ್ತೆ. ಇಲ್ಲಿ ಟಾಲ್ ಆ್ಯಂಡ್ ಡ್ವಾರ್ಫ್ ಅನ್ನೋದು ಒಂದೇ ಟ್ರೇಟ್. ಓಕೆ, ಸೊ ಆ ಪ್ಲಾಂಟ್ಗಿರುವಂಥ ಒಂದೇ ಟ್ರೇಟ್. ಓಕೆನಾ? ಸೊ ಇಟ್ ಇಸ್ ಅ ಕ್ರಾಸ್ ಬಿಟ್ವೀನ್ 2 ಟೈಪ್ ಆಫ್ ಪ್ಲಾಂಟ್ಸ್ ಆಫ್ ಸೇಮ್ ಸ್ಪೀಶೀಸ್ ಕನ್ಸಿಡರಿಂಗ್ ಓನ್ಲಿ 1 ಟ್ರಾನ್ಸ್ಮಿಷನ್ ಆಫ್ 1 ಕ್ಯಾರೆಕ್ಟರ್. ಸೊ ಇದನ್ನು ನಾವು ಮೋನೋ ಹೈಬ್ರಿಡ್ ಕ್ರಾಸ್, ಅದು ಹೈಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದೇ ಟ್ರೇಟ್ ಇದ್ದರೆ ಅದನ್ನು ಮೋನೋ ಹೈಬ್ರಿಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅವ್ರು ಏನು ಹೇಳ್ತಿದ್ದಾರೆ, ಒಂದು ಚಕ್ಕರ್ ಬೋರ್ಡ್ ಬರೀರಿ F2 ಜನರೇಷನ್ದು, ವೆನ್ ಟಾಲ್ ಪೀ ಪ್ಲಾಂಟ್ಸ್ ಕ್ರಾಸಸ್ ವಿತ್ ಡ್ವಾರ್ಫ್ ಪೀ ಪ್ಲಾಂಟ್ ಅಂತ ಹೇಳಿದ್ದಾರೆ. ಸೊ ಅಲೀಲ್ಸ್ ಏನಾಗಿರುತ್ತೆ, ಟಾಲ್ ಪೀ ಪ್ಲಾಂಟ್ ಕ್ಯಾಪಿಟಲ್ ಟಿ, ಡ್ವಾರ್ಫ್ ಪೀ ಪ್ಲಾಂಟ್ ಏನಾಗುತ್ತೆ, ಸ್ಮಾಲ್ ಟಿ. ಸೊ ಇದನ್ನು ನಾವು ಕ್ರಾಸ್ ಪಾಲಿನೇಷನ್ ಮಾಡಿದಾಗ ನಮಗೆ ಫಸ್ಟ್ ಆಫ್ ಆಲ್ F1 ಜನರೇಷನಲ್ಲಿ ನೋಡಿ ಈ ರೀತಿ ಬರುತ್ತೆ, ಎಲ್ಲ ಕೂಡ ಟಾಲ್ ಪೀ ಪ್ಲಾಂಟ್ ಬರುತ್ತೆ. ಅವ್ರು ಕೇಳಿರುವಂಥದ್ದು ಟು ರೈಟ್ ದ F2 ಜನರೇಷನ್ ಚಕ್ಕರ್ ಬೋರ್ಡ್. ನೋಡಿ ನಾನು ಇಲ್ಲಿ ಚಕ್ಕರ್ ಬೋರ್ಡ್ನ ಬರೆದು ಮೆನ್ಷನ್ ಮಾಡ್ತೀನಿ. ಸೊ ನಮಗೆ ಸಿಕ್ಕಿರುವಂಥ ಅಲೀಲ್ಸ್ ಏನಾಗಿದೆ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಈ ರೀತಿ ನಾವೇನು ಮಾಡಬೇಕು, ಸೆಗ್ರಿಗೇಟ್ ಮಾಡ್ಕೊಳ್ಬೇಕು. ಸೊ ಚಕ್ಕರ್ ಬೋರ್ಡ್ನ ನೀವು ಈ ರೀತಿ ಬರೀಬೇಕಾಗುತ್ತೆ ಎಕ್ಸಾಮಲ್ಲಿ. ನೋಡಿ, ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಟಿ ಅಗೇನ್, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಮತ್ತು ಸ್ಮಾಲ್ ಟಿ ಕ್ರಾಸಸ್ ವಿತ್ ಸ್ಮಾಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ. ನೋಡಿ ಜಸ್ಟ್ ಈ ರೀತಿ ನಾನು ಕ್ರಾಸ್ ಮಾಡ್ತಾ ಇದ್ದೀನಿ. ಟಿ ನಿಮಗೆ ಇಲ್ಲಿ ಟಿ ಆ್ಯಂಡ್ ಸ್ಮಾಲ್ ಟಿ ಬಂತು, ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ನೋಡಿ ಇಲ್ಲಿ ಬಂದಿದೆ, ಆ್ಯಂಡ್ ಸ್ಮಾಲ್ ಟಿ ಬಂದಿದೆ. ಈ ರೀತಿ ಚೆಕ್ಕರ್ ಬೋರ್ಡ್ನ ಬರಿಬೇಕು. ನಿಮಗೆ 1 ಮಾರ್ಕ್ ಕೊಡ್ತಾರೆ. ಆ್ಯಂಡ್ ರೇಷಿಯೋ ಬರಿಬೇಕು. F2 ಜನರೇಷನ್ನ ರೇಷಿಯೋ ಏನಾಗಿದೆ, ಜಿನೋಟೈಪಿಕ್ ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ ತುಂಬ ಇಂಪಾರ್ಟೆಂಟ್. ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಬೇಕಾದ್ರೆ ಒಂದು ಸ್ಮಾಲ್ ಕನ್ಫ್ಯೂಷನ್ ಆಗಿತ್ತು. ನೋಡಿ ನಮಗೆ ಇಲ್ಲಿ ಸಿಕ್ಕಿರುವಂಥದ್ದು, ನಾವು ಏನು ಸಿಕ್ತು, ಇಲ್ಲಿ ನಾವು ಕ್ರಾಸ್ ಮಾಡಿದಾಗ ನಮಗೆ 3 ಟಾಲ್ ಪೀ ಪ್ಲಾಂಟು 1 ಡ್ವಾರ್ಫ್ ಪೀ ಪ್ಲಾಂಟ್ ಸಿಕ್ತು. ಇದು ಬಂದು ಫೀನೋಟೈಪ್ ಆಗಿದೆ ಗೈಸ್, ಫೀನೋಟೈಪ್. ಸೊ ಜೀನೋಟೈಪ್ ಅಂದರೆ ಏನು? ಸೊ ನಮಗೆ ಏನು ಸಿಕ್ತು ನೋಡಿ, ನಾವಿಲ್ಲಿ ಅಬ್ಸರ್ವ್ ಮಾಡಿ ಚಕ್ಕರ್ ಬೋರ್ಡಲ್ಲಿ ಏನು ಬರೆದಿದ್ದೀನಿ ಅದು ಇಲ್ಲೂ ಕೂಡ ಇದೆ. ಕ್ಯಾಪಿಟಲ್ ಟಿ ಕಂಪ್ಲೀಟ್ ಹೋಮೋಝೈಗಸ್ ಎಷ್ಟಿದೆ, ಕಂಪ್ಲೀಟ್ ಹಿಟ್ರೋಝೈಗಸ್ ಅಂದರೆ ಅಲೀಲ್ಸ್ನ ನಾವು ಜೀನ್ಸ್ನ ನೋಡಿ ನಾವು ಬರಿತಾ ಇದ್ದೀವಿ. ನೋಡಿ ಒಂದೇ ಥರ ಕ್ಯಾಪಿಟಲ್ ಟಿ ಇರುವಂಥದ್ದು 1 ಇದೆ, ಆ್ಯಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇರುವಂಥದ್ದು 2 ಇದೆ. ಸೊ ಇದನ್ನು ನಾವು ಜೀನ್ಸ್ನ ರೆಪ್ರೆಸೆಂಟ್ ನೋಡಿಕೊಂಡು ಬರಿತಾ ಇದ್ದೀವಿ. ಸೊ ದಿಸ್ ಇಸ್ ಹೋಮೋಝೈಗಸ್, ದಿಸ್ ಇಸ್ ಹಿಟ್ರೋಝೈಗಸ್, ಆ್ಯಂಡ್ ದಿಸ್ ಇಸ್ ಸ್ಮಾಲ್ ಟಿ ಇದು ಕೂಡ ಹೋಮೋಝೈಗಸ್ ಟಾಲ್, ಮತ್ತು ಇದು ಹೋಮೋಝೈಗಸ್ ಡ್ವಾರ್ಫ್ ಆಗಿದೆ, ಇದು ಹಿಟ್ರೋಝೈಗಸ್ ಟಾಲ್ ಆಗಿದೆ. ಓಕೆ, ಸೊ ಇದನ್ನು ನಾವು ಜೀನೋಟೈಪ್ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಕ್ಯಾಪಿಟಲ್ ಟಿ, ಎಷ್ಟು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಆ್ಯಂಡ್ ಎಷ್ಟು ಸ್ಮಾಲ್ ಟಿ ಅಂತ ನಾವು ಜೀನ್ಸನ್ನು ನೋಡಿ ಬರೆಯೋದು ಜೀನೋಟೈಪ್. ಓಕೆ, ಓವರ್ ಆಲ್ ಆಗಿ ಬರೆಯೋದು ಎಷ್ಟು ಟಾಲ್ ಎಷ್ಟು ಡ್ವಾರ್ಫ್ ಅಂತ ಬರೆಯೋದು ಫೀನೋಟೈಪ್ ಆಗಿದೆ. ಓಕೆ, ಸೊ ಇದನ್ನು ಬರೆಯೋದ್ರಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. 4 ಮಾರ್ಕ್ ಕ್ವಶನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಒಂದು ವೇಳೆ ಈ ಕ್ವಶನನ್ನು ನಿಮಗೆ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಒಂದು ಚಾಯ್ಸ್ ಕೂಡ ಕೊಟ್ಟಿದ್ದಾರೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಹೋಮೋಲಾಗಸ್ ಆ್ಯಂಡ್ ದ ಅನಲಾಗಸ್ ಆರ್ಗನ್ಸ್ ಎಕ್ಸ್ಪೆಕ್ಟೆಡ್. ಮತ್ತು 2 ಟೈಮ್ಸ್ ಈ ಕ್ವಶನ್ ಪೇಪರ್ನಲ್ಲಿ ಕೇಳಿದರೆ ಈ ಒಂದು ಕಾನ್ಸೆಪ್ಟನ್ನು. ಓಕೆ, ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಏನು? ದೇ ಹ್ಯಾವ್ ಸಿಮಿಲರ್ ಆರಿಜಿನ್. ಓಕೆ,
ಬಟ್ ದೇ ಪರ್ಫಾರ್ಮ್ ದ ಡಿಫ್ರೆಂಟ್ ಫಂಕ್ಷನ್. ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಎಕ್ಸಾಂಪಲ್ 4 limbs ಆಫ್ ಫ್ರಾಗ್ ಅಂಡ್ ಮ್ಯಾನ್. ಅನಾಲೋಗಸ್ ಅಂದರೆ ಏನು? ದೇ ಆರ್ ದ ಆರ್ಗಾನಿಸಮ್ ವಿಚ್ ಹ್ಯಾವ್ ದ ಡಿಫ್ರೆಂಟ್ ಆರಿಜಿನ್ ಆ್ಯಂಡ್ ಸ್ಟ್ರಕ್ಚರ್. ಆರ್ಗನ್ಸ್ನಲ್ಲಿ ಏನಾಗಿರುತ್ತೆ, ಆರಿಜಿನ್ ಡಿಫ್ರೆಂಟ್ ಆಗಿರುತ್ತೆ, ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ದೇ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಸೊ ಇದಕ್ಕೆ ಎಕ್ಸಾಂಪಲ್ ವಿಂಗ್ಸ್ ಆಫ್ ಬ್ಯಾಟ್ ಮತ್ತು ವಿಂಗ್ಸ್ ಆಫ್ ಬಟರ್ಫ್ಲೈ ಆಗಿದೆ. ಸೊ ನೆಕ್ಸ್ಟ್ ಕೇಳಿರುವಂಥದ್ದು ನೋಡಿ, ಇದಕ್ಕೆ 2 marks ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 2 marks, ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸೆಕ್ಸ್ ಆಫ್ ದ ಚೈಲ್ಡ್ ಈಸ್ ಡಿಟರ್ಮೈನ್ಡ್ ಬೈ ವಾಟ್ ದೇ ಇನ್ಹೆರಿಟ್ ಫ್ರಮ್ ದೇರ್ ಫಾದರ್ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಗೈಸ್. ನಾವು ಇದನ್ನ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಏನು ಹೇಳ್ತೀವಿ ಅದೇ ಒಂದು ಟಾಪ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಕೇಳಿರುವಂಥ ರೀತಿ ಡಿಫ್ರೆಂಟ್ ಆಗಿದೆ ಅಷ್ಟೇ ಇಲ್ಲಿ. ಸೊ ಹೆಂಗೆ ಡಿಪೆಂಡ್ ಆಗುತ್ತೆ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಕೇಳ್ತಾ ಇದ್ದಾರೆ. ಎಸ್ಪೆಷಲಿ ಅವರು ನೋಡಿ ಏನನ್ನ ಇನ್ಹೆರಿಟ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ನೀವು ಬರೀಬೇಕು ಏನಂತಂದರೆ ಫೀಮೇಲ್ ಹ್ಯಾಸ್ 2 X ಕ್ರೋಮೋಸೋಮ್ಸ್. ಫೀಮೇಲ್ಸ್ಗೆ ಯಾವಾಗಲೂ ಕೂಡ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ, X ಆ್ಯಂಡ್ X. ಓಕೆ, ನೆಕ್ಸ್ಟ್ ಸ್ಪರ್ಮ್ಸ್ ಏನು ಮಾಡುತ್ತೆ, ಸ್ಪರ್ಮ್ಸ್ಗೆ ಯಾವಾಗಲೂ ಕೂಡ X ಆ್ಯಂಡ್ Y ಕ್ರೋಮೋಸೋಮ್ಸ್ ಇರುತ್ತೆ. ಇದು ಮಿಸ್ ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಇಫ್ ದ ಸ್ಪರ್ಮ್ ಕ್ಯಾರಿಯಿಂಗ್ X ಕ್ರೋಮೋಸೋಮ್ ಇಟ್ ಫರ್ಟಿಲೈಸಸ್ ದ ಓವಮ್. ಅಂದರೆ ಸ್ಪರ್ಮ್ ಏನಾಗುತ್ತೆ ಎಕ್ಸ್ ಕ್ರೋಮೋಸೋಮ್ನ ಕ್ಯಾರಿ ಮಾಡಿ ಎಗ್ಗಲ್ಲಿರುವಂಥ X ಕ್ರೋಮೋಸೋಮ್ ಜೊತೆ ರೀಚ್ ಆದರೆ ಏನಾಗುತ್ತೆ, ರಿಸಲ್ಟಿಂಗ್ ಆಫ್ ಸ್ಪ್ರಿಂಗ್ ವಿಲ್ ಬಿ ದ ಗರ್ಲ್ ಚೈಲ್ಡ್, XX ಆಗಿರುತ್ತೆ. ಅದೇ ಸ್ಪರ್ಮ್ ಏನಾಗುತ್ತೆ ವೆನ್ ಇಟ್ ಕ್ಯಾರೀಸ್ ದ Y ಕ್ರೋಮೋಸೋಮ್, ಇದೇ ಸ್ಪರ್ಮ್ ಇವಾಗ Y ಕ್ರೋಮೋಸೋಮ್ ಕ್ಯಾರಿ ಮಾಡ್ತಾ ಇದೆ. ಸೊ ವೆನ್ ಇಟ್ ಫರ್ಟಿಲೈಸಸ್ ವಿತ್ ಅನ್ ಓವಮ್ ವಿಚ್ ಇಸ್ ಕಂಟೈನಿಂಗ್ ದ X ಕ್ರೋಮೋಸೋಮ್, ರಿಸಲ್ಟಿಂಗ್ ಒಂದು ಚೈಲ್ಡ್ ಏನಾಗಿರುತ್ತೆ, ಬಾಯ್ ಆಗಿರುತ್ತೆ. ಓಕೆ, ಸೊ ಹಾಗಾದರೆ ಹೂ ಈಸ್ ರೆಸ್ಪಾನ್ಸಿಬಲ್? ದ ಸ್ಪರ್ಮ್ ವಿಚ್ ಈಸ್ ಕ್ಯಾರಿಂಗ್ ದ X ಕ್ರೋಮೋಸೋಮ್ ಈಸ್ ರೆಸ್ಪಾನ್ಸಿಬಲ್. ಅಂದರೆ ದ ಫಾದರ್ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಓಕೆ, ಫಾದರ್ ಏನು ಮಾಡ್ತಾರೆ, ಸೆಕ್ಸ್ ಆಫ್ ದ ಚೈಲ್ಡ್ನ ಡಿಟರ್ಮೈನ್ ಮಾಡ್ತಾರೆ. ಸೊ ವೆನ್ ಹಿ ಇನ್ಹೆರಿಟ್ X ಕ್ರೋಮೋಸೋಮ್ ಇಟ್ ವಿಲ್ ಬಿ ಗರ್ಲ್, ವೆನ್ ಹಿ ಇನ್ಹೆರಿಟ್ Y ಕ್ರೋಮೋಸೋಮ್ ಹಿ ವಿಲ್ ಬಿ ಬಾಯ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಬಯಾಲಜಿ ಗೈಸ್. ಸೊ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ಫಿಸಿಕ್ಸ್ ಪಾರ್ಟ್ನ ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು. ಸೊ ಫಿಸಿಕ್ಸ್ ಪಾರ್ಟನ್ನು ನಾನು ಈವ್ನಿಂಗ್ ಕ್ಲಾಸ್ನಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಿಕಾಸ್ ಆ್ಯಸ್ ಅ ಟೈಮ್ ಕನ್ಸಂಪ್ಷನ್ ನಾನು ನಿಮಗೆ ಹೇಳಿದೆ, ಐ ಆಮ್ ಆಲ್ಸೋ ವರ್ಕಿಂಗ್. ಸೊ ನಿಮಗೆ ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ನೆಕ್ಸ್ಟ್ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಫಿಸಿಕ್ಸ್ನ ಶೇರ್ ಮಾಡ್ತೀನಿ. ಸೊ ಇದರ ಒಂದು ಕಂಪ್ಲೀಟ್ ಏನು ಕ್ವಶನ್ ಪೇಪರ್ ಮತ್ತು ಆನ್ಸರ್ ಕೀ ಇದೆ ಇದನ್ನು ಕೂಡ ನಾನು ನಿಮ್ಮ ಜೊತೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಫೌಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಂದಿಗೂ ಕೂಡ ಶೇರ್. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್, ಸ್ಟಡಿ ವೆಲ್ ಆ್ಯಂಡ್ ಹ್ಯಾಪಿ ಲರ್ನಿಂಗ್.